ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ರೀಡಿಂಗಲ್ಲಿ ತುಂಬ ಬ್ಯೂಟಿಫುಲ್ ಆಗಿರುವ ಎನರ್ಜಿ ಯಾವುದಿದೆ ಅಂತ ನೋಡೋಣ. ಹಾಗಾಗಿ ರೀಡಿಂಗ್ ಶುರು ಮಾಡುವ ಮುಂಚೆ ಸ್ವಲ್ಪ ಕಾಮಾಗಿ ಕೂತ್ಕೊಳ್ಳಿ, ನಿಮ್ಮ ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ. ಈಗ ನಿಮ್ಮ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಅವರ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕಿಂತ ಮೊದಲು ಈ ರೀಡಿಂಗ್ ನಿಮ್ಮವರೆಗೆ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ ನಿಮಗೆ ಒಂದು ಮೆಸೇಜ್ ಕೊಡಬೇಕು ಅಂತ ಈ ರೀಡಿಂಗ್ ನಿಮ್ಮವರೆಗೂ ತಲುಪಿಸಿದೆ. ಸೊ ಮನಸಾರೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಪಾಸಿಟಿವ್ ಆಗಿ ರಿಸೀವ್ ಮಾಡಿಕೊಡಿ. ಯಾವುದೇ ನೆಗೆಟಿವ್ ಯೋಚನೆಯನ್ನು ಇಟ್ಕೋಬೇಡಿ. ಈ ಕ್ಷಣದಲ್ಲಿ ನೀವು ಮತ್ತು ಅವರು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪಿಸ್ಕೊಳ್ಳಿ. ಈ ರೀಡಿಂಗ್ ಮೂಲಕ ಯಾವ ಪಾಸಿಟಿವ್ ಎನರ್ಜಿ ಬರ್ತಾ ಇದೆಯೋ ಅದನ್ನು ನೀವು ರಿಸೀವ್ ಮಾಡ್ಕೋಬೇಕು. ಯಾಕೆಂದರೆ ನೀವು ಯಾವ ಎನರ್ಜಿಯನ್ನು ರಿಸೀವ್ ಮಾಡ್ತೀರೋ ಅದೇ ಎನರ್ಜಿ ನಿಮ್ಮ ಲೈಫ್ಗೆ ಮತ್ತೆ ಅಟ್ರ್ಯಾಕ್ಟ್ ಆಗುತ್ತೆ. ಈ ರೀಡಿಂಗ್ ಅನ್ನೋದು ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ ತುಂಬ ಹೆವಿ ಗೊಂದಲದ ಎಮೋಷ್ನಲ್ ಎನರ್ಜಿ. ಈ ಪರ್ಸನ್ ನಿಮ್ಮ ಕಡೆಗೆ ಬರಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ, ಆದರೆ ಹೆಜ್ಜೆ ಹೇಗೆ ಹಾಕೋದು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಮನಸ್ಸಿನಲ್ಲಿ ತುಂಬ ಫೀಲಿಂಗ್ಸ್ ಇದೆ, ಆದರೆ ಆ ಫೀಲಿಂಗ್ಸನ್ನು ಆ್ಯಕ್ಷನ್ ಆಗಿ ಹೇಗೆ ತೋರಿಸೋದು ಅನ್ನುವಲ್ಲಿ ಸಂಪೂರ್ಣವಾಗಿ ಸಿಕ್ಕಾಕೊಂಡಿದ್ದಾರೆ. ತುಂಬ ಸಿಂಪಲ್ ಪ್ರೀತಿಯ ಎನರ್ಜಿ ಅಲ್ಲ. ನಿಮ್ಮ ಹತ್ರ ಬರಬೇಕು ಅನ್ನೋ ಡಿಸೈರ್ ತುಂಬ ಇದೆ, ಹೇಗೆ ಬರೋದು ಅನ್ನೋ ಗೊಂದಲ ಇನ್ನೊಂದು ಕಡೆ ಮಿಕ್ಸ್ ಆಗಿರುವಂತಹ ಎನರ್ಜಿ. ಈ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತಲ್ಲ, ಇವರು ಮನಸ್ಸಿನಲ್ಲಿ ತುಂಬ ಜಾಸ್ತಿ ಥಿಂಕ್ ಮಾಡ್ತಾ ಇದ್ದಾರೆ, ಆದರೆ ಆ ಫೀಲಿಂಗ್ಸನ್ನು ಹೇಗೆ ಹೊರಗಡೆ ತೋರಿಸ್ಬೇಕು ಅಥವಾ ಶೇರ್ ಮಾಡ್ಕೋಬೇಕು ಇವರಿಗೆ ಅರ್ಥ ಆಗ್ತಾ ಇಲ್ಲ. ತುಂಬ ಸಲ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ಕೊಳ್ತಾರೆ, ಒಂದ್ಸಲ ಮೆಸೇಜ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ, ಒಂದ್ಸಲ ಕಾಲ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ, ಮತ್ತೆ ಸುಮ್ಮನಾಗ್ತಿದ್ದಾರೆ. ಪ್ರತಿ ಸಾರಿ ಕೂಡ ಕೊನೆಯ ಕ್ಷಣದಲ್ಲಿ ಮತ್ತೆ ಅಲ್ಲಿಗೆ ನಿಂತ್ಕೊಳ್ತಿದ್ದಾರೆ, ಸ್ಟಕ್ ಆಗ್ತಾ ಇದ್ದಾರೆ. ಯಾಕೆಂದರೆ ನಿಮ್ಮ ಹತ್ರ ಬರೋ ದಾರಿ ಅನ್ನೋದು ಕಾಣಿಸ್ತಾ ಇಲ್ಲ. ಯಾವುದೋ ಒಂದು ಸಿಚುವೇಶನ್, ಯಾವುದೋ ಒಂದು ಮನಸ್ತಾಪ ಅದು ಅಡ್ಡ ಬರ್ತಾ ಇದೆ. ನಾನು ಈಗ ಮಾತಾಡಿದ್ರೆ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಮತ್ತೆ ಜಗಳ ಆಗುತ್ತಾ, ಫೈಟ್ ಆಗುತ್ತಾ, ಮತ್ತೆ ಅವರು ನನ್ನ ಮೇಲೆ ಕೋಪದಲ್ಲಿರ್ತಾರ, ನಾನು ಮತ್ತೆ ಹರ್ಟ್ ಆಗ್ತೀನಾ, ಇಂಥ ತುಂಬ ಕ್ವಶನ್ಗಳು ಅವರ ತಲೆಯೊಳಗಡೆ ಓಡಾಡ್ತಾ ಇದೆ. ಮನಸ್ಸು ಈಗ ತುಂಬ ಹೆವಿಯಾಗಿದೆ, ಗೊಂದಲದಲ್ಲಿದೆ. ಹೊರಗಿನಿಂದ ನೋಡೋರಿಗೆ ನಾರ್ಮಲ್ ಆಗಿರುವ ಹಾಗೆ ಕಾಣ್ಬೋದು, ಆದರೆ ಒಳಗೆ ಈ ಪರ್ಸನ್ ತುಂಬ ಕನ್ಫ್ಯೂಸ್ ಆಗಿದ್ದಾರೆ. ಒಂದು ಕಡೆ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಇನ್ನೊಂದು ಕಡೆ ಅವರ ಈಗೋ, ಭಯ, ಹಳೆಯ ಪೇಯ್ನ್ ಇದೆಲ್ಲ ಅವರನ್ನು ತುಂಬ ಕಾಡ್ತಾ ಇದೆ. ನಿಮ್ಮ ಹತ್ರ ಬರಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ನಿಮ್ಮ ಲೈಫ್ನಲ್ಲಿ ಮತ್ತೆ ಬಂದರೆ ಎಲ್ಲವೂ ಸರಿಯಾಗುತ್ತಾ ಅನ್ನೋ ನಂಬಿಕೆ ಇನ್ನೂ ಸಂಪೂರ್ಣವಾಗಿ ಬಂದಿಲ್ಲ. ಅದೇ ಕಾರಣಕ್ಕೆ ಕೆಲವೊಮ್ಮೆ ಹತ್ತಿರ ಬರ್ತಾರೆ, ಮತ್ತೆ ಸ್ವಲ್ಪ ದೂರ ಹೋಗ್ತಾ ಇದ್ದಾರೆ. ಆ ಎನರ್ಜಿ ಇದೆ. ಅಂದರೆ ಯಾರಿಗೂ ಹೇಳ್ಕೊಳ್ಳೋದಕ್ಕೆ ಆಗದೇ ಇರುವ ನೋವು. ನೈಟ್ ಟೈಮ್ನಲ್ಲಿ ಹೆಚ್ಚು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರುವ ಎನರ್ಜಿ. ನಿಮ್ಮ ಹಳೆಯ ಮಾತುಗಳು, ಒಟ್ಟಿಗೆ ಕಳೆದ ಕ್ಷಣಗಳು, ನಿಮ್ಮ ನಗು ಇವೆಲ್ಲ ಅವರ ಮನಸ್ಸಿಗೆ ಮತ್ತೆ ಮತ್ತೆ ಬರ್ತಾ ಇದೆ. ಕೆಲವೊಮ್ಮೆ ನಿಮ್ಮ DP ನೋಡ್ತಾ ಇರ್ಬೋದು, ಹಳೆಯ ಚಾಟ್ ಓದ್ತಾ ಇರ್ಬೋದು, ಸೋಷಿಯಲ್ ಮೀಡಿಯಾ ಸೈಲೆಂಟಾಗಿ ಚೆಕ್ ಮಾಡ್ತಾ ಇರ್ಬೋದು, ಆದರೆ ಹೊರಗಡೆ ಮಾತ್ರ ಏನೂ ಆಗಿಲ್ಲ ಅನ್ನೋ ಹಾಗೆ ನಾರ್ಮಲ್ ಆಗಿದ್ದಾರೆ. ನಿಮ್ಮಿಂದ ದೂರ ಇರೋದು ಇವರಿಗೂ ಸುಲಭ ಅಂತ ಅನ್ನಿಸ್ತಾ ಇಲ್ಲ. ನಿಮ್ಮಿಂದ ದೂರ ಇದ್ದು ಖುಷಿಯಾಗಿದ್ದಾರೆ ಅಂತ ಇವ್ರಿಗೆ ಅನ್ನಿಸ್ತಾ ಇಲ್ಲ. ಅಂದರೆ ಬೇರೆ ಜನರ ಜೊತೆ ಇದ್ದರೂ ಕೂಡ ಮನಸ್ಸು ಪೂರ್ತಿ ಅಲ್ಲಿಲ್ಲ. ಮನಸ್ಸಿನ ಒಳಗಡೆ ನೀವು ಮಿಸ್ ಆಗ್ತಾ ಇದ್ದೀರ. ಆದರೆ ಸಮಸ್ಯೆ ಏನಂದರೆ ಪ್ರೀತಿ ಇದೆ, ಫೀಲಿಂಗ್ಸ್ ಇದೆ, ಆದರೆ ಧೈರ್ಯ ಕಮ್ಮಿ. ಅವರ ಮನಸ್ಸು ತುಂಬ ಸಲ ನಿಮ್ಮ ಕಡೆ ಬರ್ತಾ ಇದೆ, ಆದರೆ ಹೆಜ್ಜೆ ಹಾಕೋದಕ್ಕೆ ಹೆದರ್ತಾ ಇದ್ದಾರೆ. ಇವ್ರು ಏನು ಬಯಸ್ತಾ ಇದ್ದಾರೆ ಅಂದರೆ ನಿಮ್ಮ ಜೊತೆ ಮತ್ತೆ ಒಂದು ಕಾಮ್ನೆಸ್ ಅನ್ನೋದು ಬೇಕು, ಒಂದು ಸಮಾಧಾನದ ಪ್ರೀತಿ ಅನ್ನೋದು ಬೇಕು, ಜಗಳ ಇಲ್ಲದ ಮಾತು ಬೇಕು, ಒತ್ತಡ ಇಲ್ಲದ ಕನೆಕ್ಷನ್. ಒಂದು ಸಲ ಮತ್ತೆ ನಿಮ್ಮ ಜೊತೆ ಹೃದಯದಿಂದ ಮಾತನಾಡುವ ಅವಕಾಶ ಬೇಕು. ಆದರೆ ಇನ್ನೂ ಸಮಯ ತಗೊಳ್ತಿದ್ದಾರೆ, ಯಾಕೆಂದರೆ ಅವರ ಮನಸ್ಸನ್ನು ಅವರೇ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಈ ಪರ್ಸನ್ ನಿಮ್ಮನ್ನು ಮರ್ತಿಲ್ಲ, ನಿಮ್ಮ ಬಗ್ಗೆ ಫೀಲಿಂಗ್ಸ್ ಸ್ಟ್ರಾಂಗ್ ಆಗಿದೆ, ಆದರೆ ಈಗ ಅವರು ಪ್ರೀತಿಗಿಂತ ಹೆಚ್ಚು ಅವರ ಒಳಗಿನ ಗೊಂದಲದ ಜೊತೆ ಹೋರಾಟ ಮಾಡ್ತಾ ಇದ್ದಾರೆ. ನಿಮ್ಮ ಕಡೆಗೆ ಬರುವ ಆಸೆ ತುಂಬ ಇದೆ, ಆದರೆ ಹೇಗೆ ಬರೋದು ಅನ್ನೋ ಪ್ರಶ್ನೆಯಲ್ಲೇ
ಸ್ಟಕ್ ಆಗಿದ್ದಾರೆ. ಅದರ ಕಾರಣಕ್ಕೆ ಈ ಕನೆಕ್ಷನ್ ಈಗ ಸೈಲೆಂಟಾಗಿ ಕಾಣಿಸಿದ್ರು ಕೂಡ ಮನಸ್ಸಿನ ಒಳಗಡೆ ತುಂಬ ಎಮೋಷನ್ಸ್ ಅನ್ನೋದು ಓಡ್ತಾ ಇದೆ. ಡೀಪ್ ಆಗಿರುವ ಸೈಲೆಂಟ್ ಲವ್ ಎನರ್ಜಿ. ಹೊರಗಿನಿಂದ ನೋಡಿದ್ರೆ ಇವರು ತುಂಬ ಕಾಮ್ ಆಗಿದ್ದಾರೆ, ಸೈಲೆಂಟ್ ಆಗಿದ್ದಾರೆ, ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ, ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ಮನಸ್ಸಿನ ಒಳಗಡೆ ನಿಮ್ಮ ಬಗ್ಗೆ ತುಂಬ ಯೋಚನೆ ನಡೀತಾ ಇದೆ. ಅಂದರೆ ನಿಮ್ಮನ್ನು ಮರೆತಿರುವ ಎನರ್ಜಿ ಅಲ್ಲ, ಹತ್ತಿರ ಬರಬೇಕು ಆದರೆ ಹೇಗೆ ಬರೋದು ಗೊತ್ತಾಗ್ತಾ ಇಲ್ಲ ಅನ್ನೋ ಎನರ್ಜಿ. ಈ ಪರ್ಸನ್ ಮನಸ್ಸಿನಲ್ಲಿ ನಿಮ್ಮ ಕಡೆಗೆ ತುಂಬ ಫೀಲಿಂಗ್ಸ್ ಇದೆ. ನಿಮ್ಮ ಜೊತೆ ಮತ್ತೆ ಮಾತಾಡಬೇಕು, ನಿಮ್ಮ ವಾಯ್ಸ್ ಕೇಳಬೇಕು, ಮತ್ತೆ ಒಮ್ಮೆ ಈ ರಿಲೇಷನ್ಶಿಪ್ಪನ್ನು ಶುರು ಮಾಡಬೇಕು ಅನ್ನೋ ಆಸೆ ಇದೆ. ಆದರೆ ಆ ಮೊದಲ ಹೆಜ್ಜೆ ಇವರಿಗೆ ತುಂಬ ಭಾರ, ಹೆವಿ ಅಂತ ಅನ್ನಿಸ್ತಾ ಇದೆ. ಶುರು ಮಾಡಬೇಕು ಈ ರಿಲೇಷನ್ಶಿಪ್ಪನ್ನು ಅನ್ನಿಸ್ತಾ ಇದೆ, ಆದರೆ ಎಲ್ಲಿಂದ ಶುರು ಮಾಡೋದು ಅದು ಕ್ವಶನ್ ಆಗಿದೆ. ತುಂಬ ಕನ್ಫ್ಯೂಸ್ ಆಗಿರುವ ವೈಬ್. ಕೆಲವೊಮ್ಮೆ ನಿಮ್ಮ ಚಾಟ್ ಓಪನ್ ಮಾಡಿಕೊಂಡು ಕೂತ್ಕೊಳ್ತಾರೆ. ಅಂದರೆ ಹಳೆಯ ಚಾಟ್ ಇದ್ದರೆ ಅದನ್ನು ನೋಡ್ತಾ ಇರಬಹುದು, ಮೆಸೇಜ್ ಟೈಪ್ ಮಾಡಿ ಮತ್ತೆ ಡಿಲೀಟ್ ಮಾಡ್ತಾ ಇರ್ಬೋದು, ಕಾಲ್ ಮಾಡೋಣ ಅಂತ ಯೋಚನೆ ಮಾಡಿ ಮತ್ತೆ ಸುಮ್ಮನಾಗ್ತಾ ಇರ್ಬೋದು. ಯಾಕೆ ಅಂದರೆ ಇವರ ಮನಸ್ಸಿನಲ್ಲಿ ಒಂದೇ ಒಂದು ಭಯ ಓಡ್ತಾ ಇದೆ. ನಾನು ಈಗ ಮಾತಾಡಿದ್ರೆ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಮತ್ತು ಕೋಪ ಬರುತ್ತಾ, ನನ್ನ ಅಕ್ಸೆಪ್ಟ್ ಮಾಡ್ತಾರಾ, ನಾನು ಮಾತಾಡೋ ಹಕ್ಕು ಇನ್ನೂ ನನಗೆ ಇದೆಯಾ, ಇಂತಹ ಯೋಚನೆಗಳು ಅವರನ್ನು ಮುಂದಕ್ಕೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ನಿಮ್ಮ ಜೊತೆ ಮಾತಾಡೋ ಆಸೆ ದಿನವೂ ಕೂಡ ಇದೆ. ಈ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ತಾ ಇಲ್ಲ ಅಂತ ಅಲ್ಲ, ಆ ಎನರ್ಜಿ ಇಲ್ಲ. ನಿಮ್ಮ ನೆನಪು ದಿನದ ಯಾವ ಸಮಯದಲ್ಲಾದರೂ ಇವರಿಗೆ ಬರ್ತಾ ಇರಬಹುದು. ಅಂದರೆ ಒಂದು ಸಾಂಗ್ ಕೇಳಿದಾಗ ಅಥವಾ ಒಂಟಿಯಾಗಿ ಕೂತಾಗ, ನೈಟ್ ನಿದ್ರೆ ಬರದ ಸಮಯದಲ್ಲಿ ನಿಮ್ಮ ಬಗ್ಗೆ ಯೋಚನೆ ಶುರು ಆಗ್ತಾ ಇದೆ. ಕೆಲವೊಮ್ಮೆ ಇವತ್ತು ಮಾತಾಡಬೇಕು ಅಂತ ಮನಸ್ಸು ಗಟ್ಟಿ ಮಾಡ್ಕೊಳ್ತಾರೆ, ಆದರೆ ಕೊನೆಯ ಕ್ಷಣದಲ್ಲಿ ಮತ್ತೆ ಹಿಂಜರಿತಾ ಇದ್ದಾರೆ. ಅವರಿಗೆ ನಿಮ್ಮ ಜೊತೆ ಕನೆಕ್ಷನ್ ಬೇಕು, ಆದರೆ ರಿಜೆಕ್ಷನ್ ಭಯ ಇನ್ನೂ ತುಂಬ ಜಾಸ್ತಿ ಇದೆ. ಇನ್ನೂ ಕೂಡ ಮಾಯದಂತಹ ಹಳೆಯ ನೋವು ಕೂಡ ಇದೆ. ಅಂದರೆ ಒಂದು ಪೇಯ್ನ್ ಎನರ್ಜಿ. ಈ ಪರ್ಸನ್ ಹೊರಗಡೆ ಸ್ಟ್ರಾಂಗ್ ಆಗಿರೋ ಹಾಗೆ ತೋರಿಸ್ಕೊಳ್ತಾ ಇರ್ಬೋದು, ನಾರ್ಮಲ್ ಆಗಿರ್ಬೋದು, ಆದರೆ ಮನಸ್ಸಿನ ಒಳಗಡೆ ತುಂಬ ಸೂಕ್ಷ್ಮ ಮನಸ್ಸು, ತುಂಬ ಸಾಫ್ಟ್ ಮನಸ್ಸು ಇಟ್ಕೊಂಡಿದ್ದಾರೆ. ಈ ವ್ಯಕ್ತಿಗೆ ಪ್ರೀತಿ ಕಡಿಮೆ ಸಿಕ್ಕಿರ್ಬೋದು, ಅಥವಾ ತಮ್ಮ ಫೀಲಿಂಗ್ಸನ್ನು ಯಾರಿಗೂ ಹೇಳ್ಕೊಳ್ಳೋದಕ್ಕೆ ಆಗದೇ ಇರುವ ಪರಿಸ್ಥಿತಿ ಕೂಡ ಇರಬಹುದು, ಅಥವಾ ಯಾರೂ ಕೂಡ ಇವರನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋ ಫೀಲಿಂಗ್ ಇದೆ. ಅಥವಾ ಕೆಲವರಿಗೆ ಎಲ್ಲರ ರಿಲೇಷನ್ಶಿಪ್ಪಲ್ಲಿ ಅಲ್ಲ, ಕೆಲವರಿಗೆ ಪಾಸ್ಟ್ ರಿಲೇಷನ್ಶಿಪ್ಪಲ್ಲಿ ತುಂಬ ನೋವು ಇರಬಹುದು. ಯಾರನ್ನು ನಂಬಿ ಸಂಪೂರ್ಣವಾಗಿ ಪೇಯ್ನ್ ಅನುಭವಿಸಿರಬಹುದು. ಆ ಕಾರಣಕ್ಕೆ ಈಗ ಯಾವ ರೀತಿ ಪ್ರೀತಿಯನ್ನು ವ್ಯಕ್ತಪಡಿಸೋದು ಅನ್ನೋದು ಕೂಡ ಇವರಿಗೆ ಹರ್ಟ್ ಆಗುವ ಭಯ ಇವರ ಮನಸ್ಸಿನಲ್ಲಿ ಬರ್ತಾ ಇದೆ. ಬಟ್ ಅವರು ಹೊರಗಡೆಯಿಂದ ನಾರ್ಮಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಆದರೆ ಒಂಟಿಯಾಗಿದ್ದಾಗ ಮಾತ್ರ ಇವರ ನಿಜವಾದ ಎಮೋಷನ್ಸ್ ಹೊರಗಡೆ ಬರ್ತಾ ಇದೆ. ಕೆಲವೊಮ್ಮೆ ಅವರನ್ನೇ ಅವರು ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ, ನಾನು ಯಾಕೆ ಇಷ್ಟು ವೀಕ್ ಆಗಿಬಿಟ್ಟೆ, ನಾನು ಯಾಕೆ ಇವರ ಯೋಚನೆಗಳಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಅವರ ಒಳಗಿನ ನೋವು ಇನ್ನೂ ಸಂಪೂರ್ಣವಾಗಿ ಹೋಗಿಲ್ಲ. ಈ ನೋವೇನಿದೆ, ಈ ಪೇಯ್ನ್ ಏನಿದೆ, ನಿಮ್ಮ ರಿಲೇಷನ್ಶಿಪ್ ಮೇಲೂ ಪರಿಣಾಮ ಬೀರ್ತಾ ಇದೆ. ಅಂದರೆ ಇವರಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ, ಪ್ರೀತಿ ಇದೆ, ಫೀಲಿಂಗ್ಸ್ ಕೂಡ ಸ್ಟ್ರಾಂಗ್ ಆಗಿದೆ. ಆದರೆ ಅದನ್ನು ಸ್ಟೇಬಲ್ ಆಗಿ ತೋರಿಸುವಂತಹ ಶಕ್ತಿ ಮಾತ್ರ ಇವರಲ್ಲಿ ಕಡಿಮೆ ಇದೆ. ಒಂದು ದಿನ ತುಂಬ ಹತ್ತಿರ ಬರ್ತಾರೆ, ಮತ್ತೊಂದು ದಿನ ಸಂಪೂರ್ಣವಾಗಿ ಸೈಲೆಂಟ್ ಆಗಿಬಿಡ್ತಾರೆ. ಅದರ ಕಾರಣ ನೀವು ಕೂಡ ತುಂಬ ಕನ್ಫ್ಯೂಸ್ ಆಗಿರ್ಬೋದು. ಅಂದರೆ ಇವರು ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಈ ರೀತಿ ಮಾಡ್ತಾ ಇರೋದ್ರಿಂದ ನೀವು ಕೂಡ ಗೊಂದಲದಲ್ಲಿದ್ದೀರ. ಆದರೆ ಇದರ ಹಿಂದೆ ಕಾರಣ ನಿಮ್ಮ ಬೆಲೆ ಕಡಿಮೆ ಅನ್ನೋದು ಅಲ್ಲ, ಇವರೊಳಗಿನ ಹಳೆಯ ನೋವು ಇನ್ನೂ ಅವರನ್ನು ಬಿಡ್ತಾ ಇಲ್ಲ. ಈಗ ಅವರು ಅವರ ಮನಸ್ಸಿನ ಜೊತೆ ಹೋರಾಟ ಮಾಡ್ತಾ ಇದ್ದಾರೆ. ನಿಮ್ಮ ಕಡೆ ಬರುವ ಆಸೆ ಇದೆ, ಆದರೆ ಒಳಗಿನ ಭಯ, ಹಳೆಯ ನೋವು, ರಿಜೆಕ್ಷನ್ ಫೀಲಿಂಗ್ ಇವೆಲ್ಲ ಅವರ ಹೆಜ್ಜೆಯನ್ನು ಹಿಂದೆ ನಿಲ್ಲಿಸ್ತಾ ಇದೆ. ಅದರ ಕಾರಣಕ್ಕೆ ಈ ಕನೆಕ್ಷನ್ ಈಗ ಸೈಲೆಂಟಾಗಿ ಕಾಣಿಸಿದ್ರು ಕೂಡ ಮನಸ್ಸಿನ ಒಳಗಡೆ ತುಂಬ ಪ್ರೀತಿ, ತುಂಬ ಹೇಳ್ಕೊಳ್ಳೋದಕ್ಕೆ ಆಗದೇ ಇರುವ ಎಮೋಷನ್ಸ್ ಇದೆ. ಹೆವಿ ಫಿಯರ್ ಎನರ್ಜಿ ಇದೆ. ಅಂದರೆ ನಿಮ್ಮನ್ನು ಪ್ರೀತಿಸ್ತಾ ಇಲ್ಲ ಅಂತ ಅಲ್ಲ, ಆದರೆ ನಿಮ್ಮ ಜೀವನಕ್ಕೆ ತಕ್ಕ ವ್ಯಕ್ತಿ ನಾನು ಆಗ್ತೀನಾ ಇಲ್ವಾ ಅನ್ನೋ ಡೌಟ್ ಇವರನ್ನು ಮನಸ್ಸಿನ ಒಳಗಡೆ ತುಂಬ ಕಾಡ್ತಾ ಇದೆ. ಇದು ಈಗ ಕೇವಲ ಲವ್ ಎನರ್ಜಿ ಅಂತ ಮಾತ್ರ ಅಲ್ಲ, ಇದು ಒಬ್ಬರ ಮನಸ್ಸಿನ ಹೋರಾಟ ಆಗಿಬಿಟ್ಟಿದೆ. ಅಂದರೆ ಇವರ ಮನಸ್ಸಿನಲ್ಲಿ ಹೋರಾಟ ನಡೀತಾ ಇದೆ. ಅವ್ರು ಅಂದ್ಕೊಳ್ತಾ ಇದ್ದಾರೆ, ಒಂದು ಕಡೆ ಫ್ಯಾಮಿಲಿಯ ಜವಾಬ್ದಾರಿ ಇದೆ, ಮನೆಯವರ ನಿರೀಕ್ಷೆಗಳಿದೆ, ಇನ್ನೊಂದು ಕಡೆ ಕೆರಿಯರ್ ಸೆಟ್ಲ್ ಆಗಬೇಕು, ಟೆನ್ಷನ್, ಅದರ ಜೊತೆ ಅವರದೇ ಮನಸ್ಸಿನ ಗೊಂದಲ. ಈ ಎಲ್ಲದರ ಮಧ್ಯೆ ನಿಮ್ಮನ್ನು ನೋಡಿದಾಗ, ನಿಮ್ಮ ಬಗ್ಗೆ ಥಿಂಕ್ ಮಾಡಿದಾಗ ಇವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಪ್ರಶ್ನೆ ಬರ್ತಾ ಇದೆ, ನನಗೆ ಇಷ್ಟೊಂದು ಸಮಸ್ಯೆ ಇದ್ದಾಗ ನಾನು ಇವರನ್ನು ನಿಜವಾಗ್ಲೂ ಸಂತೋಷವಾಗಿ ಹ್ಯಾಪಿಯಾಗಿ ಇಡೋದಕ್ಕೆ ಆಗುತ್ತಾ? ಅದೇ ಪ್ರಶ್ನೆ ಇವರ ಮನಸ್ಸಿನಲ್ಲಿ ತುಂಬ ಓಡ್ತಾ ಇದೆ. ನೀವು ಇವರ ಕಣ್ಣಿಗೆ ತುಂಬ ಸ್ಪೆಷಲ್ಲಾಗಿ ಕಾಣ್ತಾ ಇದ್ದೀರಾ. ನೀವು ಮಾತನಾಡುವ ರೀತಿ ಆಗಿರ್ಬೋದು, ನಿಮ್ಮ ಕಾನ್ಫಿಡೆನ್ಸ್ ಆಗಿರ್ಬೋದು, ನಿಮ್ಮ ಲೈಫ್ನಲ್ಲಿ ನೀವು ಗ್ರೋ ಆಗ್ತಾ ಇರೋದಾಗಿರ್ಬೋದು, ನಿಮ್ಮ ಪರ್ಸ್ನಾಲಿಟಿ ಆಗಿರ್ಬೋದು, ಇದೆಲ್ಲ ನೋಡಿ ಇವ್ರಿಗೆ ಕೆಲವೊಮ್ಮೆ ತುಂಬ ಹೆಮ್ಮೆ ಫೀಲ್ ಆಗ್ತಾ ಇದೆ.
ಅಂದರೆ ಅವರಿಗೆ ತುಂಬ ಹ್ಯಾಪಿನೆಸ್ ಕೂಡ ಫೀಲ್ ಆಗುತ್ತೆ. ಆದರೆ ಅದೇ ಸಮಯದಲ್ಲಿ ಒಂದು ಭಾವನೆ ಕೂಡ, ಒಂದು ಫೀಲಿಂಗ್ ಕೂಡ, ಒಂದು ನೋವಿನ ಫೀಲ್ ಕೂಡ ಬರ್ತಾ ಇದೆ. ಯಾವುದೇ ವಿಷಯದಲ್ಲಿ ಆಗಿರ್ಬೋದು, ನಿಮ್ಮನ್ನು ಹೈಯಲ್ಲಿ ಇಡ್ತಾ ಇದ್ದಾರೆ, ನೀವು ಹೈಯಲ್ಲಿದ್ದೀರಾ, ನಾನು ಸರಿಯಾಗ್ತೀನ ಅನ್ನೋ ಭಾವನೆ ಕೂಡ ಕೆಲವರಿಗಿದೆ. ಕೆಲವರಿಗೆ ಹಣದ ವಿಚಾರದಲ್ಲಿ ಕಮ್ಮಿ ಅಂತ ಅನ್ನಿಸ್ತಾ ಇರ್ಬೋದು, ಅಂದರೆ ನೀವು ಇವರಿಗಿಂತ ಹೈಯಲ್ಲಿದೆ ಅಂತ ಅನ್ನಿಸ್ತಾ ಇರ್ಬೋದು. ಕೆಲವರಿಗೆ ಸ್ಟೇಟಸ್, ಕೆಲವರಿಗೆ ಅವರ ಲುಕ್ ಅಥವಾ ಕೆರಿಯರ್, ನೀವು ಹೈಯಲ್ಲಿದ್ದೀರಾ, ಅವರು ಕೆಳಭಾಗದಲ್ಲಿದ್ದಾರೆ ಅನ್ನೋ ರೀತಿ ಫೀಲ್ ಮಾಡ್ಕೊಳ್ತಾ ಇರ್ಬೋದು. ಆದರೆ ಒಟ್ಟಾರೆ ಎನರ್ಜಿಯ ಪ್ರಕಾರ ನೋಡೋದಾದರೆ ನಿಮ್ಮನ್ನು ಅವರಿಗಿಂತ ಹೈಯಲ್ಲಿ ಇಡ್ತಾ ಇದ್ದಾರೆ. ಕೆಲವೊಮ್ಮೆ ನಿಮ್ಮನ್ನು ದೂರ ತಳ್ತಾ ಇದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇಲ್ಲ ಅಂತ ಅಲ್ಲ, ಆದರೆ ಒಳಗೆ ಮನಸ್ಸಿನಲ್ಲಿ ಅವ್ರಿಗೆ ಅನ್ನಿಸ್ತಾ ಇದೆ ಇವ್ರಿಗೆ ಮತ್ತೆ ನೋವಾಗಬಹುದು ಅನ್ನೋ ಭಯ ಇದೆ. ಅದರ ಕಾರಣಕ್ಕೆ ಕೆಲವೊಮ್ಮೆ ತುಂಬ ಕೋಲ್ಡಾಗಿ ಮಾತಾಡ್ತಾರೆ, ಕೆಲವೊಮ್ಮೆ ದೂರ ಹೋಗುವ ಮಾತಾಡ್ತಾ ಇರ್ಬೋದು, ಅಥವಾ ಈ ರಿಲೇಷನ್ಶಿಪ್ ಬೇಡ ಅನ್ನೋ ರೀತಿ ಬಿಹೇವ್ ಮಾಡಿರ್ಬೋದು. ಆದರೆ ಆ ಮಾತುಗಳ ಹಿಂದೆ ಈಗೋ ಮಾತ್ರ ಅಲ್ಲ, ನೋವು ಕೂಡ ಇದೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಅಥವಾ ನಿಮ್ಮಿಂದ ದೂರ ಇರ್ಬೋದು, ಬಟ್ ಮನಸ್ಸು ಮಾತ್ರ ನಿಮ್ಮಲ್ಲೇ ಇದೆ. ಹೊರಗಡೆ ಬ್ಯುಸಿ ಆಗಿರ್ಬೋದು, ಜನರ ಜೊತೆ ಇರಬಹುದು, ಆದರೆ ಮನಸ್ಸಿನ ಒಂದು ಭಾಗ ಯಾವಾಗಲೂ ನಿಮ್ಮ ಬಳಿನೇ ಇದೆ. ನೀವು ಏನು ಮಾಡ್ತಾ ಇದ್ದೀರಾ, ಇವತ್ತು ಯಾವ ರೀತಿ ಇದ್ದೀರಾ, ಯಾರ ಜೊತೆ ಮಾತಾಡ್ತಿದ್ದೀರಾ, ಇವರನ್ನು ನೆನಪಿಸ್ಕೊಳ್ತಾ ಇದ್ದೀರಾ ಇಲ್ವಾ, ಇಂತಹ ಯೋಚನೆಗಳು ದಿನವೂ ಬರ್ತಾ ಇದೆ. ನಿಮ್ಮ ಜೊತೆ ಇದ್ದಾಗಲೂ ನೋವಿತ್ತು, ದೂರ ಇದ್ದಾಗಲೂ ನೋವು. ನಿಮ್ಮ ಜೊತೆ ಇದ್ದಾಗ ನಿಮಗೆ ಬೇಕಾದ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ, ಅಥವಾ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ನೋವು ಅವರ ಮನಸ್ಸಿನಲ್ಲಿ ಇದ್ದೇ ಇತ್ತು. ಬಟ್ ನಿಮ್ಮಿಂದ ದೂರ ಇದ್ದಾಗ ನನಗೆ ಇವರಿಲ್ಲದೆ ಇರೋಕ್ಕಾಗ್ತಾ ಇಲ್ಲ ಅನ್ನೋ ನೋವು ಕೂಡ ಇದೆ. ಅಂದರೆ ಯಾವ ಸೈಡ್ ಹೋದರೂ ಮನಸ್ಸಿಗೆ ಪೀಸ್ ಅನ್ನೋದು ಸಿಗ್ತಾ ಇಲ್ಲ. ಒಂದು ಕಡೆ ನೀವು ಬೇಕು ಅನ್ನೋ ಡಿಸೈರ್ ತುಂಬ ಇದೆ, ಇನ್ನೊಂದು ಕಡೆ ನಾನು ಇವರಿಗೆ ತುಂಬ ಪೇಯ್ನ್ ಕೊಟ್ಟಿದ್ದೀನಿ, ಹರ್ಟ್ ಮಾಡಿದ್ದೀನಿ ಅನ್ನೋ ಭಯ ಇದೆ. ಈ ಎರಡೂ ಫೀಲಿಂಗ್ಸ್ ನಡುವೆ ಈ ಪರ್ಸನ್ ಸಿಕ್ಕಾಕೊಂಡಿದ್ದಾರೆ. ಹತ್ತಿರ ಬರುವ ಆಸೆ ಇದೆ, ಆದರೆ ಧೈರ್ಯ ಇನ್ನೂ ಬರ್ತಾ ಇಲ್ಲ. ಇವರು ನಿಮ್ಮ ಜೊತೆ ಮತ್ತೆ ಕನೆಕ್ಷನ್ ಬೇಕು, ರಿಲೇಷನ್ಶಿಪ್ ಬೇಕು ಅಂತ ಬಯಸ್ತಾ ಇದ್ದಾರೆ. ಆದರೆ ಆ ಮೊದಲ ಹೆಜ್ಜೆ ಇಡುವ ಧೈರ್ಯ ಇನ್ನೂ ಸಂಪೂರ್ಣವಾಗಿ ಬಂದಿಲ್ಲ. ಯಾಕೆ ಅಂದರೆ ಇವರ ಮನಸ್ಸಿನಲ್ಲಿ ಇನ್ನೂ ತುಂಬ ಭಯ ಇದೆ. ನಾನು ಮತ್ತೆ ಹರ್ಟ್ ಆಗ್ತೀನಾ, ಇವ್ರು ನನ್ನನ್ನು ಅರ್ಥ ಮಾಡ್ಕೊಳ್ತಾರಾ, ಮತ್ತೆ ರಿಲೇಷನ್ಶಿಪ್ ಸರಿಯಾಗುತ್ತಾ ಅನ್ನೋ ಫೀಲಿಂಗ್ಸ್ ಇದೆ. ನಿಮ್ಮನ್ನು ದೂರ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇಲ್ಲ. ಅವರ ಭಯ, ಈಗೋ, ನೋವಿನ ಜೊತೆ ಹೋರಾಟ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಪ್ರೀತಿ ಇನ್ನೂ ಇದೆ, ಆದರೆ ಆ ಪ್ರೀತಿಗಿಂತ ಅವರ ಭಯ ಈಗ ಸ್ವಲ್ಪ ಜಾಸ್ತಿನೇ ಕಾಣ್ತಾ ಇದೆ. ಅದರ ಕಾರಣಕ್ಕೆ ಕೆಲವೊಮ್ಮೆ ಹತ್ತಿರ ಬರ್ತಾರೆ, ಮತ್ತೆ ದೂರ ಹೋಗ್ತಾರೆ. ಬಟ್ ನಿಮ್ಮ ಜಾಗ ಅವರ ಮನಸ್ಸಿನಲ್ಲಿ ಇನ್ನೂ ಕೂಡ ಹಾಗೇ ಇದೆ, ಅದು ಖಾಲಿಯಾಗಿಲ್ಲ. ಡೀಪ್ ಗಿಲ್ಟ್ ಎನರ್ಜಿ, ಹೊರಗಿನಿಂದ ತುಂಬ ನಾರ್ಮಲ್ ಆಗಿದ್ದಾರೆ, ಏನೂ ಫೀಲ್ ಆಗ್ತಾ ಇಲ್ಲ ಅನ್ನೋ ಬಿಹೇವ್ ಮಾಡ್ತಾ ಇರ್ಬೋದು. ಆದರೆ ಮನಸ್ಸಿನ ಒಳಗಡೆ ಅವರು ಮಾಡಿದ ತಪ್ಪಿನ ಬೇಸರ ಇನ್ನೂ ಅವರನ್ನು ಕಾಡ್ತಾ ಇದೆ. ನಾನು ಆ ರೀತಿ ನಡ್ಕೊಳ್ದೇ ಇದ್ದರೆ, ಅಥವಾ ನಿಮ್ಮ ಹತ್ರ ಆ ರೀತಿ ಬಿಹೇವ್ ಮಾಡದೇ ಇದ್ದರೆ, ಒರಟಾಗಿ ನಡ್ಕೊಳ್ದೇ ಇದ್ದರೆ ಇವತ್ತು ಇಷ್ಟು ನೋವು ಆಗ್ತಾ ಇರಲಿಲ್ಲ ಅನ್ನೋದು ಪಶ್ಚಾತ್ತಾಪದ ಎನರ್ಜಿ ಇದೆ. ನೀವು ಹರ್ಟ್ ಆಗಿದ್ದೀರಿ ಅನ್ನೋದು ಇವ್ರಿಗೆ ಗಿಲ್ಟ್ ತುಂಬ ಕಾಡ್ತಾ ಇದೆ. ನಾನು ಅವರಿಗೆ ತುಂಬ ನೋವು ಕೊಟ್ಟೆ, ಸರಿಯಾಗಿ ಟ್ರೀಟ್ ಮಾಡಲಿಲ್ಲ ಈ ರಿಲೇಷನ್ಶಿಪ್ಪಲ್ಲಿ, ನಾನು ಆ ರೀತಿ ಮಾಡಬಾರ್ದಿತ್ತು ಅನ್ನೋ ಯೋಚನೆಗಳು ಮತ್ತೆ ಮತ್ತೆ ಬರ್ತಾ ಇದೆ. ಹಿಂದೆ ನೀವು ಕಣ್ಣೀರು ಹಾಕಿದ ಸಂದರ್ಭ, ನೋವಿನಿಂದ ಸೈಲೆಂಟಾಗಿ ದೂರ ಹೋದ ಕ್ಷಣ, ಕೋಪದಲ್ಲಿ ಮಾತಾಡಿದ ದಿನಗಳು, ನಿಮ್ಮ ಕಣ್ಣಲ್ಲಿ ಕಂಡ ನೋವು, ಇದೆಲ್ಲ ಅವರ ಮನಸ್ಸಿನಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಓಡಾಡ್ತಿದೆ. ಆ ಸಮಯದಲ್ಲಿ ಬಹುಶಃ ಇವರು ಅವರ ಈಗೋದಲ್ಲಿ ಇದ್ದಿರ್ಬೋದು, ಅಥವಾ ಅವರ ಸಮಸ್ಯೆಗಳಲ್ಲೇ ಬ್ಯುಸಿಯಾಗಿರ್ಬೋದು, ಅಥವಾ ಅವರ ಬಗ್ಗೆ ಮಾತ್ರ ಅವರು ಫೋಕಸ್ ಮಾಡ್ಕೊಳ್ತಾ ಇರ್ಬೋದು, ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು. ಬಟ್ ಈಗ ನಿಮ್ಮ ನೋವು ಏನಿದೆ ಇವರಿಗೆ ಅರ್ಥ ಆಗ್ತಾ ಇದೆ. ರಿಗ್ರೆಟ್ ಎನರ್ಜಿ, ಮೊದಲೇ ಈ ರಿಲೇಷನ್ಶಿಪ್ಪಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕಿತ್ತು, ಸ್ವಲ್ಪ ಹೆಚ್ಚು ಅರ್ಥ ಮಾಡ್ಕೊಳ್ಬೇಕಿತ್ತು, ಬೇರೆ ಜನರ ಮಾತು ಕೇಳಬಾರ್ದಿತ್ತು. ಅದು ಥರ್ಡ್ ಪರ್ಸನ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಅವರ ಮಾತು ಕೇಳಬಾರ್ದಿತ್ತು. ಈ ರಿಲೇಷನ್ಶಿಪ್ಪಲ್ಲಿ ನಾನೊಂದು ಸ್ಟೇಬಲ್ ಸ್ಟ್ಯಾಂಡನ್ನು ತಗೊಳ್ಬೇಕಿತ್ತು, ಒಂಟಿ ಫೀಲ್ ಆಗೋ ಹಾಗೆ ಮಾಡಬಾರ್ದಿತ್ತು ಅಂತ ಅವರ ಮನಸ್ಸಿನಲ್ಲಿ ಅವರೀಗ ಅಂದ್ಕೊಳ್ತಾ ಇದ್ದಾರೆ. ಕೆಲವೊಮ್ಮೆ ನೀವು ಹೇಳಿದ ಮಾತುಗಳು ಈಗ ಅವರ ತಲೆಯಲ್ಲಿ ಬರ್ತಾ ಇದೆ. ಆ ಸಮಯದಲ್ಲಿ ನೀವು ಎಷ್ಟು ನೋವಿನಲ್ಲಿ ಇದ್ದೀರೋ ಅದು ಈಗ ಮಾತ್ರ ಅವರಿಗೆ ಸಂಪೂರ್ಣವಾಗಿ ಫೀಲ್ ಆಗ್ತಾ ಇದೆ. ನಿಮ್ಮನ್ನು ಕಳ್ಕೊಳ್ಳುವ ಭಯ ಈಗ ತುಂಬ ಜಾಸ್ತಿ ಆಗಿದೆ. ಈ ಪರ್ಸನ್ಗೆ ನಿಮ್ಮಿಂದ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ. ಹೊರಗಡೆ ನೋಡಿದ್ರೆ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇರ್ಬೋದು, ಮಾತಾಡ್ತಾ ಇಲ್ಲ, ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಕಾಲ್ ಅಥವಾ ಮೆಸೇಜ್ ಮಾಡ್ತಾ ಇಲ್ಲ, ಮಾಡಿದ್ರೂ ಕೂಡ ಅವರು ರಿಪ್ಲೈ ಮಾಡದೇ ಇರ್ಬೋದು. ಆದರೆ ಮನಸ್ಸಿನ ಒಳಗಡೆ ಮಾತ್ರ ಭಯ ತುಂಬ ಸ್ಟ್ರಾಂಗ್ ಆಗಿದೆ. ನನ್ನಿಂದ ದೂರ ಆಗ್ತಾರೇನೋ, ಮತ್ತೆ ನನ್ನ ಜೀವನದಲ್ಲಿ ಸಿಗ್ತಾರಾ ಇಲ್ವಾ, ಅದೇ ಭಯ ಅವರನ್ನು ಸಂಪೂರ್ಣವಾಗಿ ಕಾಡ್ತಾ ಇದೆ. ದೂರ ಹೋಗಬೇಕು ಅಂತ ಯೋಚಿಸ್ತಾರೆ, ಆದರೆ ಮನಸ್ಸು ಮತ್ತೆ ನಿಮ್ಮ ಹತ್ರನೇ ಬರ್ತಾ ಇದೆ.
ಅಂದರೆ ಮನಸ್ಸು ಹೇಳ್ತಾ ಇದೆ ಬಿಟ್ಬಿಡು, ಮುಂದೆ ಹೋಗು, ಇನ್ನು ಮಾತಾಡಬೇಡ ಅಂತ ಅವರ ಮನಸ್ಸಿನಲ್ಲಿ ಅವ್ರು ಅಂದ್ಕೊಳ್ತಾರೆ. ಆದರೆ 2 ದಿನ 3 ದಿನ ಸ್ವಲ್ಪ ಸಮಯ ಕಳೀತಾ ಇದ್ದ ಹಾಗೆ ಮತ್ತೆ ನಿಮ್ಮ ನೆನಪು ಶುರು ಆಗ್ತಾ ಇದೆ. ನಿಮ್ಮ ವಾಯ್ಸ್, ನಿಮ್ಮ ಜೊತೆ ಕಳೆದ ಕ್ಷಣಗಳು, ನಿಮ್ಮ ಮೆಸೇಜ್ಗಳು, ನಿಮ್ಮ ನಗು ಇವೆಲ್ಲ ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ. ಅದರ ಕಾರಣಕ್ಕೆ ಎಷ್ಟೇ ದೂರ ಹೋಗಬೇಕು ಅಂತ ಟ್ರೈ ಮಾಡಿದ್ರೂ ಕೂಡ ಮನಸ್ಸು ಮತ್ತೆ ನಿಮ್ಮ ಕಡೆ ಬರ್ತಾ ಇದೆ. ಹೊರಗಡೆ ಸೈಲೆಂಟಾಗಿ, ಬಟ್ ಮನಸ್ಸಿನ ಒಳಗಡೆ ಮಾತ್ರ ತುಂಬ ಪೇಯ್ನ್ ಇದೆ. ಎಲ್ಲರ ಮುಂದೆ ನಾರ್ಮಲ್ ಆಗಿರ್ಬೋದು, ಆದರೆ ಒಂಟಿಯಾಗಿದ್ದಾಗ ನಿಮ್ಮ ನೆನಪು ಇವರನ್ನು ತುಂಬ ಕಾಡ್ತಾ ಇದೆ. ಕೆಲವೊಮ್ಮೆ ನಾನು ನಿಜವಾಗ್ಲೂ ಇವರನ್ನು ಕಳ್ಕೊಳ್ತೀನೇನೋ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಬಟ್ ಅದೇ ಸಮಯದಲ್ಲಿ ಗಿಲ್ಟ್ ಕೂಡ ಬರ್ತಾ ಇದೆ. ನಾನು ಬೇರೆ ರೀತಿ ಬಿಹೇವ್ ಮಾಡಿದರೆ ಇವತ್ತು ಪರಿಸ್ಥಿತಿ ಈ ರೀತಿ ಆಗ್ತಾ ಇರಲಿಲ್ಲ ಅನ್ನೋ ರಿಯಲೈಸೇಷನ್ ಆಗ್ತಾ ಇದೆ. ರಿಗ್ರೆಟ್ ಫೀಲ್ ಆಗ್ತಾ ಇದೆ. ನಿಮ್ಮನ್ನು ಮರೆತು ಮುಂದೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಬದಲಾಗಿ ನಿಮ್ಮನ್ನು ನೋವಿಸಿದ ಗಿಲ್ಟ್, ನಿಮ್ಮನ್ನು ಕಳೆದುಕೊಳ್ಳುವ ಭಯ, ನಿಮ್ಮ ನೆನಪು ಈ ಮೂರೂ ಸೇರಿ ಇವರ ಮನಸ್ಸನ್ನು ತುಂಬ ಹೆವಿ ಮಾಡ್ತಾ ಇದೆ. ಹೊರಗಡೆಯಿಂದ ನಿಮ್ಮ ಫಿಸಿಕಲಿ ದೂರ ಇರಬಹುದು, ಎಮೋಷ್ನಲಿ ದೂರ ಇರಬಹುದು, ಬಟ್ ಮನಸ್ಸಿನಲ್ಲಿ ನಿಮ್ಮ ಮೇಲೆ ಮನಸ್ಸು ಅನ್ನೋದು ನಿಂತಿದೆ. ತುಂಬ ಹೆವಿ ಪಾಸೆಸಿವ್ ಲವ್ ಎನರ್ಜಿ ಇದೆ. ನಿಮ್ಮನ್ನು ಕೇವಲ ಇಷ್ಟಪಡ್ತಾ ಇಲ್ಲ, ನಿಮ್ಮ ಮೇಲೆ ತುಂಬ ಡೀಪ್ ಅಟ್ಯಾಚ್ ಆಗಿದ್ದಾರೆ. ಹೊರಗಡೆ ಎಷ್ಟೇ ಸೈಲೆಂಟ್ ಆಗಿರಲಿ, ಮನಸ್ಸಿನ ಒಳಗಡೆ ಮಾತ್ರ ಇವರು ನನ್ನವರೇ ಅನ್ನೋ ಫೀಲಿಂಗ್ ತುಂಬ ಜಾಸ್ತಿ ಇದೆ. ಆ ಕಾರಣಕ್ಕೆ ನೀವು ಬೇರೆ ಜನರ ಜೊತೆ ಖುಷಿಯಾಗಿರೋದನ್ನು ನೋಡಿದಾಗ, ಅಥವಾ ಫ್ರೆಂಡ್ಸ್ಗಳ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ರೆ, ಅಥವಾ ತುಂಬ ಖುಷಿಯಾಗಿದ್ದರೆ ಇವರ ಮನಸ್ಸಿಗೆ ಅದು ತುಂಬ ಕಷ್ಟ ಆಗ್ತಾ ಇದೆ. ಸ್ಟ್ರಾಂಗ್ ಜಲಸಿ ವೈಬ್ ಇದೆ. ನಿಮ್ಮನ್ನು ಯಾರಾದರೂ ತುಂಬ ಜಾಸ್ತಿ ಮಾತಾಡ್ತಾ ಇದ್ದರೆ, ಅಥವಾ ನೀವು ತುಂಬ ಕ್ಲೋಸ್ ಆಗಿದ್ದರೆ ಲೈಫ್ನಲ್ಲಿ ಮೂವ್ ಆನ್ ಆಗ್ತಿರೋ ಹಾಗೆ ಕಾಣಿಸ್ತಾ ಇದೆ ಇವ್ರಿಗೆ. ಅವರು ಹೊರಗಡೆ ತೋರಿಸ್ಕೊಳ್ಳದೆ ಇರಬಹುದು, ಆದರೆ ಮನಸ್ಸಿನ ಒಳಗಡೆ ಜಲಸಿ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಖುಷಿಗೆ ಕಾರಣ ಇವರಾಗಿರಬೇಕು ಅನ್ನೋ ಆಸೆ ತುಂಬ ಸ್ಟ್ರಾಂಗ್ ಆಗಿದೆ. ನಿಮ್ಮನ್ನು ಖುಷಿಯಾಗಿ ನೋಡಬೇಕು ಅಂತ ಮನಸ್ಸು ಬಯಸ್ತಾ ಇದೆ. ಆದರೆ ಆ ಖುಷಿ ಬೇರೆ ಯಾರ ಜೊತೆ ಇರೋದನ್ನು ಮಾತ್ರ ಇವರ ಮನಸ್ಸು ಒಪ್ಕೊಳ್ತಾ ಇಲ್ಲ. ಅಂದರೆ ನಗಬೇಕಾದ್ರೆ ಇವ್ರ ಜೊತೆ ನಗಬೇಕು, ಹ್ಯಾಪಿ ಆಗಿರಬೇಕಾದ್ರೆ ಇವ್ರ ಜೊತೆ ಹ್ಯಾಪಿ ಆಗಿರಬೇಕು. ಇವರ ಲೈಫ್ನಲ್ಲಿ ನಿಮ್ಮ ಜಾಗ ಸ್ಪೆಷಲ್ ಆಗಿರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಆ ಕಾರಣಕ್ಕೆ ನೀವು ಫ್ರೆಂಡ್ಸ್ ಜೊತೆ ಹೆಚ್ಚು ಕ್ಲೋಸ್ ಆಗಿದ್ದರೆ, ಅಥವಾ ಫ್ಯಾಮಿಲಿ ಜೊತೆ ತುಂಬ ಕ್ಲೋಸ್ ಆಗಿದ್ದರೆ, ಖುಷಿಯಾಗಿ ಕಾಣಿಸಿದ್ರೆ, ಅಥವಾ ಹೊಸ ಜನರ ಜೊತೆ ತುಂಬ ಮಾತಾಡ್ತಿದ್ರೆ ಇವರ ಮನಸ್ಸಿನಲ್ಲಿ ತುಂಬ ಪೇಯ್ನ್ ಬರ್ತಾ ಇದೆ, ಜಲಸಿ ಫೀಲ್ ಆಗ್ತಾ ಇದೆ. ನೀವು ಇಲ್ಲದೆ ಇವರು ಒಂಟಿಯಾಗಿ ಆಗಿಬಿಟ್ರೇನೋ ಅನ್ನೋ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಖುಷಿಯಾಗಿ ನೋಡಿದಾಗ ಇವರಿಗೆ ಫೀಲಿಂಗ್ಸ್ ಬರ್ತಾ ಇದೆ. ಒಂದು ಕಡೆ ಅಂದ್ಕೊಳ್ತಾರೆ ನೀವು ತುಂಬ ಹ್ಯಾಪಿ ಆಗಿದ್ದೀರಾ ಅನ್ನೋ ಸಂತೋಷ ಇದೆ, ಇನ್ನೊಂದು ಕಡೆ ಆ ಖುಷಿಯಲ್ಲಿ ನಾನಿಲ್ಲ ಅನ್ನೋ ಪೇಯ್ನ್ ಇದೆ. ಅದೇ ಇವರನ್ನು ತುಂಬ ಕಾಡ್ತಾ ಇದೆ. ಕೆಲವೊಮ್ಮೆ ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸೈಲೆಂಟಾಗಿ ನೋಡಿ ಫೀಲ್ ಮಾಡ್ತಾ ಇರ್ಬೋದು, ನಿಮ್ಮ ಫೋಟೋ ನೋಡಿ ಯೋಚನೆ ಮಾಡ್ತಾ ಇರ್ಬೋದು, ಆದರೆ ಹೊರಗಡೆ ಮಾತ್ರ ಏನೂ ಆಗಿಲ್ಲ ಅನ್ನೋ ಹಾಗೆ ನಾರ್ಮಲ್ ಆಗಿದ್ದಾರೆ. ಅದೇ ರೀತಿ ಫಿಸಿಕಲ್ ಅಟ್ರ್ಯಾಕ್ಷನ್ ಎನರ್ಜಿ, ನಿಮ್ಮ ಮೇಲೆ ತುಂಬ ಸ್ಟ್ರಾಂಗ್ ಅಟ್ರ್ಯಾಕ್ಷನ್ ಇದೆ. ನಿಮ್ಮ ಲುಕ್, ನೀವು ತುಂಬ ಬ್ಯೂಟಿಫುಲ್ ಆಗಿರ್ಬೋದು ಅಥವಾ ಹ್ಯಾಂಡ್ಸಮ್ ಆಗಿರ್ಬೋದು, ನಿಮ್ಮ ಲುಕ್, ನಿಮ್ಮ ಸ್ಟೈಲ್, ನೀವು ಮಾತಾಡುವ ರೀತಿ, ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನೀವು ಹತ್ತಿರ ಇದ್ದಾಗ ಸಿಗುವ ಫೀಲಿಂಗ್, ಇದೆಲ್ಲ ಇವರನ್ನು ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ನಿಮ್ಮ ಜೊತೆ ಇದ್ದ ಕ್ಷಣಗಳನ್ನು ಇವರು ಇನ್ನೂ ಮರ್ತಿಲ್ಲ. ನಿಮ್ಮ ಜೊತೆ ಕಳೆದ ಮೂಮೆಂಟ್ಸ್ಗಳನ್ನು ಇವರ ಮನಸ್ಸಿನಲ್ಲಿ ತುಂಬ ಓಡಾಡ್ತಾ ಇದೆ. ಅದು ನಿಮ್ಮ ಕೈ ಹಿಡಿದ ಕ್ಷಣ ಆಗಿರಬಹುದು, ಹತ್ತಿರ ಕೂತ ಸಮಯ ಆಗಿರ್ಬೋದು, ನಿಮ್ಮ ಸ್ಮೈಲ್ ಆಗಿರ್ಬೋದು, ನಿಮ್ಮ ಜೊತೆ ಇದ್ದಾಗ ಸಿಕ್ಕ ಹ್ಯಾಪಿನೆಸ್, ಪೀಸ್ ಆಗಿರ್ಬೋದು, ಇದೆಲ್ಲ ಇನ್ನೂ ಅವರ ಮನಸ್ಸಿನಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಉಳಿದಿದೆ. ಕೆಲವೊಮ್ಮೆ ಆ ಮೆಮೊರೀಸ್ ನೆನಪಾದಾಗ ನಿಮ್ಮನ್ನು ಇನ್ನೂ ಹೆಚ್ಚು ಮಿಸ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಇದ್ದಾಗ ಅವ್ರಿಗೆ ಸಿಕ್ಕ ಫೀಲಿಂಗ್ ಬೇರೆ ಯಾರ ಜೊತೆಯಲ್ಲೂ ಸಿಗ್ತಾ ಇಲ್ಲ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ತುಂಬ ಹೆವಿ ಅಟ್ರ್ಯಾಕ್ಷನ್ ಫೀಲ್ ಇದೆ. ಹೊರಗಡೆ ನೀವು ಗ್ಯಾಪಲ್ಲಿರ್ಬೋದು, ದೂರ ಇರ್ಬೋದು, ಅಥವಾ ಸಪ್ರೇಷನ್ನಲ್ಲಿರ್ಬೋದು, ಅಟ್ರ್ಯಾಕ್ಷನ್ ಮಾತ್ರ ಕಡಿಮೆ ಆಗಿಲ್ಲ. ಈ ಪರ್ಸನ್ ನಿಮ್ಮಿಂದ ಎಷ್ಟೇ ದೂರ ಇರೋದಕ್ಕೆ ಟ್ರೈ ಮಾಡಿದ್ರೂ ಕೂಡ ನಿಮ್ಮ ಮೇಲಿನ ಅಟ್ರ್ಯಾಕ್ಷನ್ ಇನ್ನೂ ಕಡಿಮೆ ಆಗಿಲ್ಲ. ಬದಲಾಗಿ ಸಮಯ ಹೋದಂತೆ, ದಿನ ಕಳೆದಂತೆ ನಿಮ್ಮ ನೆನಪು ಇನ್ನೂ ಹೆಚ್ಚು ಸ್ಟ್ರಾಂಗ್ ಆಗ್ತಾ ಇದೆ. ನಿಮ್ಮನ್ನು ನೋಡಿದಾಗ ಇನ್ನೂ ಅವರ ಹಾರ್ಟ್ ಫಾಸ್ಟ್ ಆಗ್ತಾ ಇದೆ. ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ರೂ ಕೂಡ ಎಮೋಷ್ನಲ್ ಆಗ್ತಾ ಇದ್ದಾರೆ. ನಿಮ್ಮನ್ನು ಕೇವಲ ಮಿಸ್ ಮಾಡ್ತಾ ಇಲ್ಲ, ನಿಮ್ಮ ಹತ್ರ ಸಿಗುವ ಪ್ರೀತಿ, ನಿಮ್ಮ ಜೊತೆ ಇದ್ದಾಗ ಸಿಗುವ ಪೀಸ್, ಹ್ಯಾಪಿನೆಸ್, ಸಂತೋಷ, ನಿಮ್ಮ ಎನರ್ಜಿ, ಇದೆಲ್ಲವನ್ನು ತುಂಬ ಡೀಪಾಗಿ ಮಿಸ್ ಮಾಡ್ತಾ ಇದ್ದಾರೆ. ಅದರ ಕಾರಣಕ್ಕೆ ನೀವು ಬೇರೆ ಯಾರ ಜೊತೆ ಖುಷಿಯಾಗಿದ್ದರೂ ಕೂಡ ಇವರ ಮನಸ್ಸು ಸಂಪೂರ್ಣವಾಗಿ ಸಮಾಧಾನದಿಂದ ಇರ್ತಾ ಇಲ್ಲ. ನಾನು ಆ ಜಾಗದಲ್ಲಿ ಇರಬೇಕಿತ್ತು ಅನ್ನೋ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಹ್ಯಾಪಿನೆಸ್ಗೆ ಇವರೇ ಕಾರಣ ಆಗಬೇಕಿತ್ತು ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಇದು ಇವರ ಪ್ರೆಸೆಂಟ್ ಎನರ್ಜಿ. ತುಂಬ ಕನ್ಫ್ಯೂಸ್ ಆಗಿರುವ
ಪುಷ್ ಆ್ಯಂಡ್ ಪುಲ್ ಎನರ್ಜಿ. ಒಂದು ಕಡೆ ಈ ಪರ್ಸನ್ ನಿಮ್ಮ ಬಳಿ ಬರಬೇಕು ಅಂತ ತುಂಬ ಫೀಲ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮತ್ತೆ ಎಲ್ಲವೂ ಮೊದಲಿನ ರೀತಿ ಏನಾದರೂ ಜಗಳ ಬಂದರೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ಎಲ್ಲ ಹಾಳಾಗಿಬಿಟ್ರೆ ಅನ್ನೋ ಭಯ ಕೂಡ ಇವರನ್ನು ಹಿಂದಕ್ಕೆ ಎಳೀತಾ ಇದೆ. ಅಂದರೆ ಹಾರ್ಟ್ ಒಂದು ಮಾತು ಹೇಳಿದ್ರೆ ಮೈಂಡ್ ಮತ್ತೊಂದು ಮಾತು ಹೇಳ್ತಾ ಇದೆ. ಅದೇ ಕಾರಣಕ್ಕೆ ಈ ಪರ್ಸನ್ ಕೆಲವೊಮ್ಮೆ ತುಂಬ ಹತ್ತಿರ ಬಂದ ಹಾಗೆ ಕಾಣ್ತಾ ಇರ್ಬೋದು ನಿಮಗೆ, ಮತ್ತು ಬೇಕು ಅಂತಲೇ ತುಂಬ ದೂರ ಹೋಗ್ತಾ ಇದ್ದಾರೆ. ಆ ರೀತಿ ನಿಮಗೆ ಅನ್ನಿಸ್ತಾ ಇರ್ಬೋದು. ಈಗ ನಿಮ್ಮ ಬಳಿ ಬರೋದು ಯಾಕೆ ಆಗ್ತಾ ಇಲ್ಲ ಅಂತ ನೋಡೋದಾದರೆ ಫೀಲಿಂಗ್ಸ್ ಸ್ಟ್ರಾಂಗ್ ಆಗಿದೆ, ಆದರೆ ಈಗ ಇವರು ತಮ್ಮನ್ನೇ ತಾವು ಸ್ಟಕ್ ಮಾಡ್ಕೊಳ್ತಾ ಇದ್ದಾರೆ, ಅಲ್ಲೇ ನಿಲ್ಲಿಸ್ಕೊಳ್ತಾ ಇದ್ದಾರೆ. ಯಾಕೆ ಅಂದರೆ ಇವರ ಮನಸ್ಸಿನಲ್ಲಿ ತುಂಬ ಭಯ ಇದೆ. ಈಗ ನಾನು ಮಾತಾಡಿದ್ರೆ ಮತ್ತೆ ಜಗಳ ಆಗುತ್ತಾ, ಮತ್ತೆ ಡ್ರಾಮಾ ಶುರು ಆಗುತ್ತಾ, ನಾನು ಮತ್ತೆ ಇವರಿಗೆ ನೋವು ಕೊಡ್ತೀನಾ ಅಥವಾ ನಾನೇ ಹರ್ಟ್ ಆಗ್ತೀನಾ, ಈ ಯೋಚನೆಗಳು ಇವರನ್ನು ಹೆಜ್ಜೆ ಮುಂದೆ ಇಡೋದಕ್ಕೆ ಬಿಡ್ತಾ ಇಲ್ಲ. ಹತ್ತಿರ ಬರುವ ಆಸೆ ಇದೆ, ಆದರೆ ಪರಿಸ್ಥಿತಿ ಸಿಚುವೇಶನ್ ಮತ್ತೆ ಹಾಳಾಗಬಾರ್ದು ಅನ್ನೋ ಭಯ ಕೂಡ ಇದೆ. ಕೆಲವೊಮ್ಮೆ ನಿಮ್ಮ ಮೆಸೇಜ್ ನೋಡ್ಕೊಂಡು ಕೂತ್ಕೊಂಡಿರಬಹುದು, ರಿಪ್ಲೈ ಮಾಡೋಣ ಅಂತ ಯೋಚನೆ ಮಾಡ್ತಾರೆ, ನಿಮ್ಮ ಬಗ್ಗೆ ಪ್ರತಿದಿನ ಯೋಚನೆ ಮಾಡ್ತಾರೆ, ಆದರೆ ಲಾಸ್ಟ್ನಲ್ಲಿ ಮತ್ತೆ ಸೈಲೆಂಟ್ ಆಗ್ತಾ ಇದ್ದಾರೆ. ಕೆಲವರ ಎನರ್ಜಿ ಪ್ರಕಾರ ಈಗಲೂ ಕೂಡ ಇವರಿಗೆ ಈಗೋ ಅನ್ನೋದಿದೆ. ಈಗೋ ಎನರ್ಜಿ ತುಂಬ ಜಾಸ್ತಿ ಇದೆ. ನಿಮ್ಮ ಕಡೆಗೆ ಗಮನ ಇದೆ, ನಿಮ್ಮ ಗಮನ ಮತ್ತೆ ಇವರ ಕಡೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಆದರೆ ಕೆಲವೊಂದು ಕಾರಣಕ್ಕೆ ಕೆಲವೊಮ್ಮೆ ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಆನ್ಲೈನ್ ಇದ್ದರೂ ರಿಪ್ಲೈ ಮಾಡದೇ ಇರ್ಬೋದು, ಸ್ವಲ್ಪ ಆ್ಯಟಿಟ್ಯೂಡ್ ತೋರಿಸ್ತಾ ಇರ್ಬೋದು, ಹೊರಗಡೆ ನೋಡಿದ್ರೆ ಏನೂ ಹಾಗೇ ಇಲ್ಲ ಅನ್ನೋ ರೀತಿ ಬಿಹೇವ್ ಮಾಡ್ತಾ ಇರ್ಬೋದು. ಆದರೆ ಮನಸ್ಸಿನ ಒಳಗಡೆ ಮಾತ್ರ ನಿಮ್ಮ ರಿಯಾಕ್ಷನ್ ನೋಡಬೇಕು ಅನ್ನೋ ಆಸೆ ಇದೆ. ನಾನು ಮಾತಾಡಲಿಲ್ಲ ಅಂದರೆ ಇವ್ರು ನನ್ನನ್ನು ಮಿಸ್ ಮಾಡ್ಕೊಳ್ತಾರಾ, ನನ್ನ ಕಡೆ ಮತ್ತೆ ಬರ್ತಾರಾ ಅಂತ ಕೂಡ ಯೋಚನೆ ಮಾಡ್ತಾ ಇರಬಹುದು. ಆದರೆ ಮನಸ್ಸಿನ ಒಳಗಡೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ, ಸಂಪೂರ್ಣವಾಗಿ ಮೂವ್ ಆನ್ ಆಗಿರುವ ಎನರ್ಜಿ ಇಲ್ಲ. ಬದಲಾಗಿ ತುಂಬ ಗೊಂದಲ, ಕನ್ಫ್ಯೂಷನ್, ತುಂಬ ಓವರ್ ಥಿಂಕಿಂಗ್, ತುಂಬ ಎಮೋಷ್ನಲ್ ಟೆನ್ಷನ್ ಕಾಣಿಸ್ತಾ ಇದೆ. ಪ್ರೀತಿ ಇದೆ, ಆದರೆ ಆ ಪ್ರೀತಿಯನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದು ಇವರಿಗೆ ಅರ್ಥ ಆಗ್ತಾ ಇಲ್ಲ. ಟ್ರಸ್ಟ್ ಇಶ್ಯೂ ಎನರ್ಜಿ. ಇಲ್ಲಿ ಟ್ರಸ್ಟ್ ಇಶ್ಯೂ ತುಂಬ ಜಾಸ್ತಿ ಇದೆ. ಬಹುಶಃ ನೀವು ಇವರನ್ನು ಹಿಂದೆ ಹಲವಾರು ಬಾರಿ ಯಾವುದಾದ್ರೂ ಇವರು ಸುಳ್ಳು ಹೇಳಿದಾಗ ನಿಮಗೆ ಅದು ಗೊತ್ತಾಗಿರಬಹುದು, ಅಥವಾ ನಿಮಗೆ ಏನಾದರೂ ಒಂದು ವಿಷಯವನ್ನು ನಿಮ್ಮಿಂದ ಹೈಡ್ ಮಾಡಿದಾಗ ನೀವು ಅದನ್ನು ಕಂಡು ಹಿಡಿದಿರ್ಬೋದು, ಅಥವಾ ಕೆಲವು ವಿಚಾರಗಳಲ್ಲಿ ನಿಮ್ಮ ಮನಸ್ಸಿಗೆ ಡೌಟ್ ಬಂದಿರಬಹುದು. ಕೆಲವೊಮ್ಮೆ ಇವರ ಮಾತುಗಳು ಮತ್ತು ಆ್ಯಕ್ಷನ್ ಮ್ಯಾಚ್ ಆಗದೇ ಇರಬಹುದು ಅನ್ನೋ ಫೀಲಿಂಗ್ ಕೂಡ ನಿಮಗೆ ತುಂಬ ಸಲ ಬಂದಿರ್ಬೋದು. ಆ ಕಾರಣಕ್ಕೆ ಈಗ ನಿಮ್ಮೊಳಗೆ ಒಂದು ಪ್ರಶ್ನೆ ಮತ್ತೆ ಮತ್ತೆ ಬರ್ತಾ ಇದೆ, ಇವರು ನಿಜವಾಗ್ಲೂ ಬದಲಾಗಿದ್ದಾರಾ ಅಂತ. ನಿಮ್ಮ ಹೃದಯ ಮತ್ತೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ಕೂಡ ನೀವು ಜಾಗ್ರತೆ ವಹಿಸ್ಕೊಳ್ತಾ ಇದ್ದೀರಾ ನಿಮ್ಮ ಎನರ್ಜಿ ಪ್ರಕಾರ. ಆದರೆ ಈಗ ನೀವು ಕೂಡ ನಿಮ್ಮ ಮನಸ್ಸನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಇದು ನಿಮ್ಮ ಎನರ್ಜಿ. ಮತ್ತೆ ಅದೇ ನೋವು ಬರಬಾರ್ದು, ಮತ್ತೆ ಅದೇ ಸೈಲೆನ್ಸ್, ಅದೇ ಕನ್ಫ್ಯೂಷನ್, ಅದೇ ಆನ್ ಆ್ಯಂಡ್ ಆಫ್ ಸಿಚುವೇಶನ್, ಸುಳ್ಳು ಹೇಳಬಾರ್ದು ಇವರು ಅಂತ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಅದರ ಕಾರಣಕ್ಕೆ ನೀವು ಕೂಡ ಸ್ವಲ್ಪ ದೂರ ಆಗಿದ್ದೀರಾ, ಸಪ್ರೇಷನಲ್ಲಿ ಬಂದಿರಬಹುದು, ದೂರ ಉಳ್ಕೊಳ್ತಾ ಇರ್ಬೋದು, ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಬಟ್ ಇವರನ್ನು ಮರ್ತಿದ್ದೀರಾ ಅಂತ ಅಲ್ಲ, ತುಂಬ ಪ್ರೀತಿ ಇದೆ, ಬಟ್ ನಿಮಗೂ ಕೂಡ ಕನ್ಫ್ಯೂಷನ್ ಇದೆ, ಏನು ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಅಂದರೆ ಇವರ ಬಿಹೇವಿಯರ್ ಮೊದಲು ಆ ರೀತಿ ಇರ್ಬೋದು. ಕೆಲವೊಂದು ವಿಚಾರಗಳಲ್ಲಿ ಇವರು ನಿಮಗೆ ಸುಳ್ಳು ಹೇಳಿರ್ಬೋದು, ಮೋಸ ಮಾಡಿರ್ಬೋದು, ನಿಮ್ಮಿಂದ ದೂರ ಆಗಿರ್ಬೋದು. ಬಟ್ ಇದೆಲ್ಲ ಕಾರಣದಿಂದ ನೀವು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಇಬ್ಬರು ಕೂಡ ಸ್ಪೇಸ್ ತಗೊಂಡ ಹಾಗೆ ಕಾಣ್ತಾ ಇದೆ. ಇಲ್ಲಿ ಇಬ್ಬರು ನಿಮ್ಮ ಮನಸ್ಸಿನ ಜೊತೆ ಹೋರಾಟ ಮಾಡ್ತಿರುವ ಎನರ್ಜಿ. ನೀವು ನಿಮ್ಮ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ನಿಜವಾಗ್ಲೂ ಈ ರಿಲೇಷನ್ಶಿಪ್ ನನಗೆ ಸಮಾಧಾನ ಕೊಡ್ತಾ ಇದೆಯಾ ಅನ್ನೋ ರೀತಿ ಕೂಡ ಕೆಲವರು ಥಿಂಕ್ ಮಾಡ್ತಾ ಇದ್ದೀರಾ. ಅದೇ ರೀತಿ ಈ ಪರ್ಸನ್ ಕೂಡ ಅವರ ಮನಸ್ಸನ್ನು, ಅವರ ಭಯ, ಅವರ ತಪ್ಪುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದರ ಕಾರಣಕ್ಕೆ ಈಗ ಕನೆಕ್ಷನ್ ಸಂಪೂರ್ಣವಾಗಿ ಎಂಡ್ ಆಗಿಲ್ಲ, ಆದರೆ ಸ್ವಲ್ಪ ಸೈಲೆಂಟ್ ಫೇಸ್ನಲ್ಲಿದೆ. ಈ ಕನೆಕ್ಷನ್ನಲ್ಲಿ ಪ್ರೀತಿ ಇನ್ನೂ ತುಂಬ ಜಾಸ್ತಿ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಜಾಸ್ತಿ ಪ್ರೀತಿ ಇದೆ, ಆದರೆ ಅದರ ಜೊತೆ ಭಯ, ಈಗೋ, ಟ್ರಸ್ಟ್ ಇಶ್ಯೂ, ಓವರ್ ಥಿಂಕಿಂಗ್ ಕೂಡ ತುಂಬ ಮಿಕ್ಸ್ ಆಗಿದೆ. ಅದರ ಕಾರಣಕ್ಕೆ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಮಿಸ್ ಮಾಡ್ಕೊಳ್ತಾ ಇದ್ದರೂ ಕೂಡ ಈಗ ಸ್ವಲ್ಪ ದೂರ ನಿಂತು ಅಥವಾ ಸಪ್ರೇಷನ್ನಲ್ಲಿದ್ದು ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಹಿಂದಿನ ಘಟನೆಗಳನ್ನು, ಹಳೆಯ ಘಟನೆಗಳನ್ನು ನೆನಪು ಮಾಡ್ಕೊಳ್ತಾ ಇದ್ದೀರಾ. ಪಾಸ್ಟ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ಆ ಎನರ್ಜಿ ಇದೆ. ಥರ್ಡ್ ಪಾರ್ಟಿ ಎನರ್ಜಿ ಅಂದರೆ ನಿಮ್ಮ ಲೈಫ್ನಲ್ಲೇ ಆಗಿರ್ಬೋದು, ಇವರ ಲೈಫ್ನಲ್ಲಿ ಆಗಿರಬಹುದು. ಯಾರಾದರೂ ಥರ್ಡ್ ಪರ್ಸನ್ ಎಂಟ್ರಿ ಆಗುವ ರೀತಿ ಇದ್ದರೆ, ಅಂದರೆ ನಿಮ್ಮ ಮನೆಯವರು ಮದುವೆ ಮಾತುಕತೆ ನಡೆಸ್ತಾ ಇದ್ದರೆ, ಅಥವಾ ಈ ಪರ್ಸನ್ ಮನೆಯವರು ಮದುವೆ ಮಾತುಕತೆ ಅನ್ನೋದು ನಡೆಸ್ತಾ ಇದ್ದರೆ, ನೀವು ಹೊರಗಡೆಯಿಂದ ನಾರ್ಮಲ್ ಆಗಿರ್ಬೋದು, ಅಥವಾ ಈ ವ್ಯಕ್ತಿ ಹೊರಗಡೆಯಿಂದ ನಾರ್ಮಲ್ ಆಗಿರೋದಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ಆದರೆ ಮನಸ್ಸಿನ ಒಳಗಡೆ ಮಾತ್ರ ಆ ಯೋಚನೆ ಇವರನ್ನು ತುಂಬ ಕಾಡ್ತಾ ಇದೆ. ನನ್ನ ಪ್ಲೇಸ್ಗೆ ಬೇರೆ ಯಾರಾದರೂ ಬರ್ತಾರಾ, ಇವರು ನಿಜವಾಗ್ಲೂ ನನ್ನಿಂದ ದೂರ ಹೋಗ್ತಾರಾ ಅನ್ನೋ ಭಯ ಕೂಡ ಇವರ ಮನಸ್ಸಿನಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ.
ಕೆಲವೊಮ್ಮೆ ನೀವು ಯಾರ ಜೊತೆನಾದರೂ ತುಂಬ ಕ್ಲೋಸಾಗಿ ಮಾತಾಡಿದ್ರೆ ಅಥವಾ ನಿಮ್ಮ ಲೈಫ್ನಲ್ಲಿ ಮುಂದೆ ಹೋಗ್ತಿರೋ ಹಾಗೆ ಅವರಿಗೆ ಕಾಣಿಸಿದ್ರೆ ಇವರ ಹಾರ್ಟ್ಗೆ ಅದು ತುಂಬ ಕಷ್ಟ ಆಗ್ತಾ ಇದೆ. ಹಾಗೆ ಅವರ ಜೀವನದಲ್ಲೂ ಯಾರಾದರೂ ಇದ್ದರೆ ಅದು ನಿಮಗೂ ಕೂಡ ನೋವು ಕೊಡ್ತಾ ಇದೆ. ಅಂದರೆ ಅದು ಅವರ ಫ್ಯಾಮಿಲಿಯ ಅಡ್ಡ ಬರ್ತಾ ಇರ್ಬೋದು, ಸಿಚುವೇಶನ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಒಬ್ಬ ವ್ಯಕ್ತಿ ಕೂಡ ಆಗಿರಬಹುದು, ಅಥವಾ ಇವರ ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಯಾವುದೋ ಒಂದು ಸಿಚುವೇಶನ್ ಕೂಡ ಇವರ ಲೈಫ್ನಲ್ಲಿ ಅಡ್ಡ ಬರ್ತಾ ಇದ್ದರೆ, ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಅಡ್ಡ ಬರ್ತಾ ಇದ್ದರೆ, ಅಥವಾ ಅವ್ರು ಬೇರೆ ಯಾರ ಜೊತೆ ಸಮಯ ಕಳೀತಾ ಇದ್ದಾರೆ ಅಂತ ಅನಿಸಿದ್ರು ಕೂಡ ನಿಮ್ಮ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ. ನೀವು ಹೊರಗಡೆ ನಾರ್ಮಲ್ ಆಗಿರ್ಬೋದು, ಆದರೆ ಮನಸ್ಸಿನ ಒಳಗಡೆ ನನ್ನ ಜಾಗ ಯಾರಿಗೂ ಹೋಗಬಾರ್ದು ಅನ್ನೋ ಫೀಲಿಂಗ್ ನಿಮ್ಮಲ್ಲೂ ಇದೆ. ಎರಡೂ ಕಡೆ ಪೊಸೆಸಿವ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ಒಬ್ಬರನ್ನೊಬ್ಬರು ಬಿಡಬೇಕು ಅಂತ ನೀವು ಹೇಳ್ಕೊಳ್ತಿದ್ರು ಕೂಡ ಮನಸ್ಸು ಮಾತ್ರ ಸಂಪೂರ್ಣವಾಗಿ ಬಿಡೋದಕ್ಕೆ ಆಗ್ತಾ ಇಲ್ಲ. ಇವರು ನನ್ನವರೇ ಅನ್ನೋ ಫೀಲಿಂಗ್ ಇನ್ನೂ ಕೂಡ ಇಬ್ಬರಲ್ಲೂ ಇದೆ. ಅದೇ ಕಾರಣಕ್ಕೆ ದೂರ ಇದ್ದರೂ ಕೂಡ ಒಬ್ಬರ ಬಗ್ಗೆ ಇನ್ನೊಬ್ಬರು ಯೋಚನೆ ಮಾಡ್ತಾನೆ ಇದ್ದೀರಾ. ಈ ಪರ್ಸನ್ ನಿಜವಾಗ್ಲೂ ನಿಮ್ಮನ್ನು ಕಳ್ಕೊಳ್ಬಾರ್ದು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಇರಬೇಕು, ಮತ್ತು ಈ ರಿಲೇಷನ್ಶಿಪ್ಪಲ್ಲಿ ಸಮಾಧಾನ ಅನ್ನೋದು ಬೇಕು, ಪೀಸ್ ಅನ್ನೋದು ಬೇಕು, ಹ್ಯಾಪಿನೆಸ್ ಅನ್ನೋದು ಬೇಕು, ನಿಮ್ಮ ಜೊತೆ ಹೃದಯದಿಂದ ಕನೆಕ್ಟ್ ಆಗಬೇಕು ಅಂತ ಫೀಲ್ ಮಾಡ್ತಾ ಇದ್ದಾರೆ. ತುಂಬ ಡೀಪ್ ಆಗಿರುವ ಸ್ಟ್ರಾಂಗ್ ಅಟ್ರಾಕ್ಷನ್ ಇದೆ. ಆದರೆ ಸಮಸ್ಯೆ ಏನಂದರೆ ಇವರ ಒಳಗಿನ ಭಯ, ಈಗೋ ಇವರನ್ನು ಮುಂದೆ ಬರೋದಕ್ಕೆ ಬಿಡ್ತಾ ಇಲ್ಲ. ಅಥವಾ ಹಳೆಯ ನೋವು, ಹಿಂದೆ ಆದ ತಪ್ಪುಗಳು, ಕಾನ್ಫಿಡೆನ್ಸ್ ಕಡಿಮೆ ಆಗಿರೋದು, ಫ್ಯಾಮಿಲಿ ಅಥವಾ ಲೈಫ್ ಪ್ರೆಷರ್, ಇದೆಲ್ಲ ಸೇರಿ ಇವರ ಮನಸ್ಸನ್ನು ತುಂಬ ಹೆವಿ ಮಾಡ್ತಾ ಇದೆ. ಇವರೀಗ ಸಂಪೂರ್ಣವಾಗಿ ನಿಮ್ಮಿಂದ ಮುಂದೆ ಹೋಗಿದ್ದಾರೆ ಅನ್ನೋ ಎನರ್ಜಿ ಇಲ್ಲ, ಅಂದರೆ ಮೂವ್ ಆನ್ ಆಗಿದ್ದಾರೆ ಅನ್ನೋ ಎನರ್ಜಿ ಇಲ್ಲ. ಒಂದು ಕಡೆ ನಿಮ್ಮ ಕಡೆ ಬರಬೇಕು ಅನ್ನೋ ಫೀಲಿಂಗ್ಸ್ ಇದೆ, ಒಂದು ಕಡೆ ತುಂಬ ಪ್ರೀತಿ ಇದೆ, ಇನ್ನೊಂದು ಕಡೆ ಈಗೋ ಭಯ ಅನ್ನೋದಿದೆ. ಈ ಎರಡೂ ಫೀಲಿಂಗ್ಸ್ ನಡುವೆ ಈ ಪರ್ಸನ್ ಸ್ಟಕ್ಕಾಗಿ ನಿಂತಿದ್ದಾರೆ. ಕೆಲವೊಂದು ಸಲ ನಿಮ್ಮ ಹತ್ರ ಓಡಿ ಬರುವ ಮನಸ್ಸಾಗ್ತಾ ಇದೆ, ಮತ್ತು ತಕ್ಷಣ ಅವರನ್ನು ಅಲ್ಲೇ ಅವರು ಸ್ಟಕ್ ಮಾಡಿ ನಿಲ್ಲಿಸ್ಕೊಳ್ತಾ ಇದ್ದಾರೆ. ಅವರ ಹಾರ್ಟ್ ನಿಮ್ಮ ಕಡೆ ಬರ್ತಾ ಇದೆ, ಆದರೆ ಮೈಂಡ್ ಈಗೋದಲ್ಲಿ, ಭಯದಲ್ಲಿ ಒಂದು ಕಡೆ ನಿಲ್ತಾ ಇದೆ. ಈ ಪರ್ಸನ್ ಈಗ ಹೊರಗಡೆ ತುಂಬ ನಾರ್ಮಲ್ ಆಗಿ, ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾ ಇದ್ರು ಕೂಡ ಮನಸ್ಸಿನಲ್ಲಿ ತುಂಬ ಎಮೋಷ್ನಲ್ ಆಗಿದ್ದಾರೆ. ನಿಮ್ಮ ನೆನಪು, ನಿಮ್ಮ ಜೊತೆ ಕಳೆದ ಹಳೆಯ ಕ್ಷಣ, ನಿಮ್ಮನ್ನು ಕಳ್ಕೊಳ್ಳುವ ಭಯ, ಇವೆಲ್ಲ ಸೇರಿ ಇವರ ಮನಸ್ಸಿಗೆ ಪೀಸ್ ಅನ್ನೋದನ್ನು ಕೊಡ್ತಾ ಇಲ್ಲ. ಅದರ ಕಾರಣಕ್ಕೆ ಈ ಕನೆಕ್ಷನ್ ಈಗ ಸೈಲೆಂಟಾಗಿ ಕಾಣಿಸಿದ್ರು ಕೂಡ ಒಳಗೆ ತುಂಬ ಡೀಪ್ ಪ್ರೀತಿ ಇನ್ನೂ ಕೂಡ ತುಂಬ ಜಾಸ್ತಿ ಆಗ್ತಾ ಇದೆ, ತುಂಬ ಸ್ಟ್ರಾಂಗ್ ಆಗ್ತಾ ಇದೆ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಐ ರಿಸೀವ್ ಓನ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ನಿಮ್ಮ ಮನಸ್ಸಿನಲ್ಲಿರಲಿ. ನಮ್ಮ ಪ್ರೀತಿ ಸ್ಟ್ರಾಂಗ್ ಆಗಿದೆ ಅನ್ನೋದು ನಿಮ್ಮ ಮನಸ್ಸಿನಲ್ಲಿರಲಿ. ಆ ರೀತಿಯ ಒಳ್ಳೆಯ ವೈಬ್ಸ್ ಕಳಿಸಿ. ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದರೂ ಆದಷ್ಟು ಬೇಗ ಸರಿಯಾಗಲಿ. ನಿಮ್ಮ ಮನಸ್ಸಿನಲ್ಲಿರುವ ಪಾಸಿಟಿವ್ ಆಗಿರುವ ಆಸೆಗಳು ಬೇಗ ನೆರವೇರಲಿ. ನೀವು ಕಾಯ್ತಾ ಇರುವ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಒಳ್ಳೆಯ ರೀತಿಯಲ್ಲಿ ಮರಳಿ ಬರಲಿ. ನಿಮ್ಮ ಎಲ್ಲ ಪಾಸಿಟಿವ್ ವಿಷಸ್, ಡ್ರೀಮ್ಸ್, ಹೋಪ್ಸ್ ಎಲ್ಲವೂ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಇದೇ ರೀತಿ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಸದಾ ಇರಲಿ. ಟೇಕ್ ಕೇರ್, stay happy, stay positive. Lots and lots of love. God bless you all.